ಉತ್ತರ ಕೊಟ್ಟಂದ್ರ ಖರೆ ನೀ 3 ವರ್ಷ ಹಾಡಿದಕ್ಕ ಹೌದಂತಂಗ ಹಾಡಿದಿ ಅಂತ ಹೇಳಿ ನಾನೇ ಒಪ್ಕೋತೀನಿ. ಹೌದು ಇಲ್ಲ ಉತ್ತರ ಹೇಳಿಲ್ಲ ಅಂದ್ರ ಮನ್ಯಾಗ ಹೆಂಡತಿ ಶರಗ ಕೈ ಹಿಡ್ಕೊಂಡ್ ತಿರುಗಾಡು. ಶರಗ ಕೊಡ್ತಾರತ್ತ ಕೈ ಹಿಡ್ಕೊಳ್ದತ್ತ ತಿರ್ಗಾಡ್ದತ್ತ. ಒಟ್ಟ ನಾವು ಗಂಡ ಹೆಂಡತಿ ಮಾಡಿ ಉಣದು ಹೊಟ್ಟಿ ಕಿಚ್ಚಿರಿ ಇವಕ್ಕ ನಮ್ಮ ಅಕ್ಕದೇರಿ. ಹೆಂಡತಿ ಒಬ್ಬಳು ಮನೆಯಾಗಿದ್ದಾರ ಅದು 1 ಕೋಟಿ ರೂಪಾಯಿ. ಯಾಕತ್ ಕೇಳಿದ್ರ ತಡ್ಕೋರು ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರಿಗೆ ಕೂಡ ಏನ್ ಹೇಳ್ಬೇಕತ್ರಿಪ್ಪ, ಈ ವೆಂಕಟರಾಮನ ಮುತ್ತನ ಮುಂದ ಇವತ್ತ ಡೊಳ್ಳಿನ ಹಾಡಿಕೆಗಳನ್ನ ಕೇಳಲು ಬಂದು ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರಿಗೆ, ಎಲ್ಲಾ ನನ್ನ ತಾಯಿ ಬಳಗದವರಿಗೆ, ಅಕ್ಕ ತಂಗಿಯರಿಗೆ ಕೂಡ ಹಿರಿಯರಿಗೆ ಹಿರಿತನದ ನಮಸ್ಕಾರ, ಕಿರಿಯರಿಗೆ ಕಿಮ್ಮತ್ತಿನ ನಮಸ್ಕಾರ, ಅಕ್ಕ ತಂಗಿಯಂದರಿಗೆ ಅಕ್ಕರೆ ನಮಸ್ಕಾರ, ಅಣ್ಣ ತಮ್ಮಂದರಿಗೆ ಅಣಕಂಪದ ನಮಸ್ಕಾರ, 2ನೇ ಸಂದದ ನಮಸ್ಕಾರಗಳನ್ನು ಹೇಳಿ ಒಂದು ಕಡೆ ಜ್ಞಾನಿಗಳ ಮಾತ ಹಿಂಗ ಹೇಳ್ತಾರ ಬಸವರಾಜ. ಏನ್ ಹೇಳಿರಿಪ್ಪ, ತಂದೆ ತೀರಿದರೆ ಶಿರವು ಹಾದಂತೆ, ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ. ಹೌದು, ತಂದೆ ತೀರಿದರೆ ಶಿರವು ಹಾದಂತೆ, ತಾಯಿ ತೀರಿದರೆ ಕರುಳು ಕಿತ್ತಿ ಬಿದ್ದಂತೆ. ಹೌದು, ಅಣ್ಣ ತೀರಿದರೆ ಬಲಭುಜ ಹೋದಂತೆ, ತಮ್ಮ ತೀರಿದರೆ ಎಡಭುಜ ಹೋದಂತೆ. ಹೌದು, ಆ ಪತಿ ಆಜ್ಞೆದೊಳಗಿರುವಂತಹ ಸತಿವೋಳು ತೀರಿದರೆ ಮನಿಯ ನಡಗಂಬ ಮರದಂತೆ. ಹೌದು, ಇನ್ನ ಪತಿ ಆಜ್ಞೆದೊಳಗಿರಲಾರದ ಸತಿವೋಳು ತೀರಿದರೆ ಎಡಗಾಲನ ಚಪ್ಪಲ ನಾಯಿ ಒಯ್ದಂತೆ. ಹೌದು, ವಯಸ್ಸಿನ ತಾಯಿ ತಂದಿಗೆ ನೋಡ್ಕುವಂತ ಮಗ ತೀರಿಕೊಂಡರೆ ಶ್ರೀಶೈಲ ಮಲ್ಲಿಕಾರ್ಜುನ ಶಿಖರ ಉರುಳಿ ಬಿದ್ದಂತೆ ಅಂತ ಹೇಳಿ 12ನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಹೇಳಿರ್ತಕ್ಕಂತ ಮಾತು, ಇಂಥ ವಚನಗಳನ್ನ ಬರೆದರು. ಇನ್ನೊಂದು ಮಾತು ಬಸವರಾಜ, ಏನು ಬಾಬಾ, ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲಂತ. ಹೌದು, ಏನಂತ? ಮುತ್ತಿನ ಬೆಲೆ ಮುತ್ತಗಾರಿಗೆ ಗೊತ್ತ, ನಮಗೊಂದು ಕಪ್ ಚಾ ತೊಂಬರಿ. ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ, ಕತ್ತಿ ಕಾಯವ್ಗ ತಿಳಿದಿಲ್ಲ. ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ, ಕತ್ತಿ ಕಾಯವರಿಗೆ ತಿಳಿದಿಲ್ಲ. ಎತ್ತಿಗೊಪ್ಪು ಕಾರಣ ಕರಿ, ಕತ್ತಿಗೆಂದು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹೆಂಗ್ರಿಪ್ಪ ಈ ಮಾತಿನ ತಾತ್ಪರ್ಯ? ಏನೋ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಕಾಕಂಡಕಿಯ ಗ್ರಾಮದ ಕಾಕಂಡಕಿ ಎತ್ತಿನ ಕರಿ ಹರಿತಾರ. ಈಗ ಹರಿತಾರ ಬಾಬಾ, ಇನ್ನೂ ಕೂಡ ಚಾಲು ಅದ. ಕರಿ ಹೊರಿ ಒಯ್ದು ಕೇಳು, ಕಾಕಂಡಕಿ ಒಳಗ ಕರಿ ಹರಿತಾರ. ಆ ಕರಿ ಹರಿಬೇಕಾದ್ರ ಒಂದು ಬೆಳ್ಳನ ಹೋರಿನ ಜಳಕ ಮಾಡಿಸಿ ಮೈ ತೊಳೆದು ನಾನಾ ತರದ ಬಣ್ಣ ಹಚ್ಚರ ಬಾಶಿಂಗ್ ಕಟ್ಟಿ ಹರಿದ್ರಂದ್ರ ಅದು ಚಂದ ಕಾಣಕ್ ಸಾಧ್ಯ ಅದ. ಚೇರ್ಕರ್ತ ಹೋರಿನ ಬಿಟ್ಟು ಕತ್ತಿಗೆ ಶೃಂಗಾರ ಮಾಡಿ ಕತ್ತಿನ ಒಯ್ದು ಬಣ್ಣ ಹಚ್ಚಿ ಬಾಶಿಂಗ್ ಕಟ್ಟಿ ಕರಿ ಹರಿದ್ರ ಚಂದ ಕಾಣ್ತದನು. ಅದಕ್ಕೆ ಇರ್ಲಿ, ನಮ್ಮ ಅಕ್ಕ ಒಂದು ಪ್ರಶ್ನೆ ಕೇಳಿದಿಲ್ಲ ನನಗ. ನಾ ಒಂದು ಮಾತು ಹೇಳಿದ, ನೋಡ ಅಕ್ಕ ಹಂಗ ತಿಂದು ಗೂಳಿ ಅದಂಗ ಅಂದ ಕೂಡಲೇನೆ ಗೂಳಿ ಬಗ್ಗೆನೆ ತಮ್ಮ ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನೀ ಪ್ರಶ್ನೆಕ್ಕೆ ಉತ್ತರ ಕೊಟ್ಟಂದ್ರ ಖರೆ ನೀ 3 ವರ್ಷ ಹಾಡಿದಕ್ಕ ಹೌದಂತಂಗ ಹಾಡಿದಿ ಅಂತ ಹೇಳಿ ನಾನೇ ಒಪ್ಕೋತೀನಿ. ಇಲ್ಲ ಉತ್ತರ ಹೇಳಿಲ್ಲ ಅಂದ್ರ ಮನ್ಯಾಗ ಹೆಂಡತಿ ಶರಗ ಕೈ ಹಿಡ್ಕೊಂಡ್ ತಿರುಗಾಡು. ಶರಗ ಕೊಡ್ತಾರತ್ತ ಕೈ ಹಿಡ್ಕೊಳ್ದತ್ತ ತಿರ್ಗಾಡ್ದತ್ತ. ಒಟ್ಟ ನಾವು ಗಂಡ ಹೆಂಡತಿ ಮಾಡಿ ಉಣದು ಹೊಟ್ಟಿ ಕಿಚ್ಚಿರಿ ಇವಕ್ಕ ನಮ್ಮ ಅಕ್ಕದೇರಿ. ಹೆಂಡತಿ ಒಬ್ಬಳು ಮನೆಯಾಗಿದ್ದಾರ ಅದು 1 ಕೋಟಿ ರೂಪಾಯಿ. ಯಾಕತ್ ಕೇಳಿದ್ರ ತಡಿಯೋ ನಾವು ಗಂಡ ಹೆಂಡತಿ ಮಾಡಿ ಉಣೋದು ಮಾತಾಡೋದು ಏನಾರ ನಾವು ಕದ್ದು ಮುಚ್ಚಿ ತಿನ್ನೋದು ಒಟ್ಟು ನಮ್ಮ ಮೇಲೆ ನಿಗಾ ಇವ್ರದು. ಅದಕ್ಕೆ ಹೇಳಿದ್ರವ್ರು, ನೀ ಗೂಳಿ ಅಂತೇಳಿ ಅಂದಿದ್ ನೋಡು, ಆ ಶಿವನ ಕೊಟ್ಟಿರ್ತಕ್ಕಂಥ ಶಿವನ ಸಲಗಾದ ಗೂಳಿ ಅಂದ್ರ 7 ತಲೆ ಗುರು ಸನ್ನಾರ ಸಿದ್ದನ ಬೈರೋ ಕೈಯಾಗ ಸ್ವಾಮರಾಯ ತುಕ್ಕಪ್ರಾಯ 700 ಕಿಲ್ಲಾರಗಳನ್ನ ಕಾಯ್ತಾರ. 700 ಕಿಲ್ಲಾರಗಳನ್ನ ಕಾಯ್ತಾರ. ಆ 700 ಕಿಲ್ಲಾರದೊಳಗ ಶಿವನ ಸಲಗದ ಗೂಳಿ ಅದ. ಆದಪ್ಪ, ಕೇಳಿರಿಲ್ರಿ ಇದೆ? ಆ 700 ಕಿಲ್ಲಾರದೊಳಗ ಶಿವನ ಸಲಗದ ಗೂಳಿ ಅದ. ಆ ಶಿವನ ಸಲಗದ ಗೂಳಿಗೆ ಶಿವನ ಸಲಗದ ಗೂಳಿನೇ ಯಾಕಂದ್ರು? ನೋಡು ಏನು ಎಂತ ಪ್ರಶ್ನೆ ಕೇಳಿಕ್ಕೆ ನಮ್ ತಮ್ಮ 3 ವರ್ಷ ಆಡ್ಯಾನ. ಇರ್ಲಿ, ಅಕ್ಕ ಏನಂದ್ರು ಕೂಡ ಇವತ್ತು ನನಗೆ ಹೆಮ್ಮೆ ಐತಿ. ಅದಕ್ಕೆ ಅಕ್ಕನ ಪ್ರಶ್ನೆಗೆ ಉತ್ತರ ಹೆಂಗತ್ ಕೇಳಿದ್ರ 7 ತಲೆ ಗುರು ಬಂಗಾಲದ ಜೋಗಿ. 7 ತಲೆ ಗುರು ಗೌಡ ಬಂಗಾಲದ ಜೋಗಿ. ಆ 7 ತಲೆ ಗುರು ಬಂಗಾಲ ಜೋಗಿಯ ಜಡಿ ಒಳಗೆ ಉದ್ಭವಿಸಿರ್ತಕ್ಕಂಥ 700 ಕಿಲ್ಲಾರ. ಆ ಜಡಿ ಒಳಗೆ ಉದ್ಭವಿಸಿರ್ತಕ್ಕಂಥ 700 ಕಿಲ್ಲಾರ ಶಿವನ ವರವಿನದಿಂದ ಅದೇ ಜಡಿ ಒಳಗೆ ಉದ್ಭವಿಸಿ ಬಂದಿರತಕ್ಕಂಥ ಶಿವನ ಸಲಗದ ಗೂಳಿ. ಅದಕ್ಕೆ ಶಿವನ ಸಲಗದ ಗೂಳಿ ಅಂದಾರ. ನೀ ಕೇಳಿ ಪ್ರಶ್ನೆಗೆ ಉತ್ತರ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಇಟ್ಟೆ. ಇಲ್ಲ ಕಲ್ಲಕ್ಕೆ ಕಡುಬು ಕೊಟ್ಟಳ ಮಲ್ಲಕ್ಕ ಒಂದ್ ಜರ ದೋಸೆ ಕೊಟ್ರೆ ಸಮಾಧಾನ ಮಾಡ್ಬೇಕ ತಿಳ್ಕೊಂಡು ಚಟ್ನಿ ಹಚ್ಚಿ ನಾನು ಒಂದ್ ಅಕ್ಕಗೆ ಏನಾರ ಪ್ರಶ್ನೆ ಕೇಳಂದ್ರೆ ನೀವು ಎಲ್ಲರೂ ತಾಳೆ ಕೊಟ್ರೆ ಕೇಳ್ತೀನಿ. ತಾಳಿ ಆಲಾಯ್ ಬೋಲ್ ಗೇಲ ಹೌದಲ್ಲ? ತು ಗೇಲ ಏನು ಪ್ರಶ್ನೆ ಅಂತ ಕೇಳಿದ್ರ
ಅಕ್ಕನ ಪ್ರಶ್ನೆ ಕೂತ್ರ ಬುಕ್ ಆಧಾರವಾಗಿ ಅಂದ್ರೂ ಬುಕ್ ಆಧಾರವಾಗಿ ಸಿದ್ಧಾಟಿಕೆ ಪ್ರಕಾರ ಅಂದ್ರು ಸಿದ್ಧಾಟಿಕೆ ಪ್ರಕಾರ ಅಂಕಿಲ್ಪಿ ಅಂದ್ರು ಅಂಕಿಲ್ಪಿ ಎಲ್ಲಾನು ಕೊಟ್ಟಿನಿ. ಇನ್ನು ಇನ್ನೊಂದು ಅಕ್ಕಗೆ ಏನ್ ಕೇಳೋದತ್ ಕೇಳಿದ್ರ ಏನ್ ಬಾಬಾ? ಆ ಕಳವಿ ನಾರಾಯಣಗೌಡನ ತಂಗಿ ಯಾರು? ಯಾರು ಬಾಬಾ? ಕಳವಿ ನಾರಾಯಣಗೌಡನ ತಂಗಿ ಸೂರಾಮದೇವಿ. ಆ ಸೂರಾಮದೇವಿ ಗರ್ಭಿಣಿ ಇದ್ದ ಕಾಲದೊಳಗ ನಾರಾಯಣಗೌಡ ವಿಷದ ಬುತ್ತಿಯನ್ನು ತಗೊಂಡು ಬಂದ. ಹೌದು. ಏನ್ ತಗೊಂಡು ಬಂದ? ವಿಷದ ಬುತ್ತಿ. ವಿಷದ ಬುತ್ತಿನೇ ಯಾಕೆ ತಗೊಂಡು ಬಂದ ಅಂತ ಕೇಳಿದ್ರ, ಆ ತಂಗಿ ಗರ್ಭಿಣಿ ಇದ್ದ ಸುದ್ದಿ ಕೇಳಿ ವಿಷದ ಬುತ್ತಿ ತಗೊಂಡು ಬಂದ. ಹೌದು. ಕರೆ ತಂಗಿ ಹೊಟ್ಟಿಲೆ ಗಾಪ್ರಿ ರಾಜ ಹುಲಿ. ಆ ತಂಗಿ ಹೊಟ್ಟಿಲೆ ಗಂಡು ಹುಡ್ತಂದ್ರ ಹೆಣ್ಣಿಗೆ ಮೂಲ, ಹೆಣ್ಣು ಹುಡ್ತಂದ್ರ ಗಂಡಿಗೆ ಮೂಲ. ಆ ಸೂರಾಮದೇವಿ ಹೊಟ್ಟಿಲೆ ಹುಟ್ಟಬಾರದು ಮಕ್ಕಳ ತಿಳ್ಕೊಂಡು ತಂಗಿಗೆ ಏನೋ ಆಗ್ಬಾರ್ದು, ಹೊಟ್ಟೆ ಆಗಿರ್ತಕ್ಕಂಥ ಕೂಸು ಸಾಯ್ಬೇಕಂತೇಳಿ ಹಂಗೆ ವಿಷ ಹಾಕಿದ. ಹೌದು. ನಾರಾಯಣಗೌಡ. ಹೌದು. ವಿಷ ಹಾಕೊಂಡು ಬಂದ ನಾರಾಯಣಗೌಡ ತಂದು ಸೂರಾಮದೇವಿ ಕೈಯಾಗ ಕೊಟ್ಟು ಸೂರಾಮದೇವಿ ಕೈಯಾಗ ಕೊಟ್ಟ ಕಾಲದಾಗ ಅವಾಗ ಸೂರಾಮದೇವಿ ಖುಷಿಯಾಗಿ ನನ್ನ ತವ್ರ ಮನಿ ಬಂಕಿ ಬುತ್ತಿ ಬತ್ತು. ಹೌದು. ನನ್ನ ತವ್ರ ಮನಿದಿಂದ ಬುತ್ತಿ ತಗೊಂಡು ಬಂದ ನಮ್ಮ ಅಣ್ಣ ಅಂತೇಳಿ ಹಿಕ್ಕಿ ಹೀರಿಕಾಯಿ ಆಗಿ ಬಡ ಬಡ ಬುತ್ತಿ ಬಿಚ್ಕೊಂಡು ಒಂದು ತುತ್ತು ಬಾಯಾಗಿ ಇಡ್ಬೇಕನ್ನೋದಾಗ ಹೊಟ್ಟಾಗಿರ್ತಕ್ಕಂಥ ಬೀರ್ ದೇವರ ಕೂಗಿ ಹೇಳ್ತಾನ. ಏನಂತ ಹೇಳ್ತಾನ? ಕೂಗಿ ಏನ್ ಹೇಳ್ತಾನ? ಹೌದು. ಯವ್ವಾ ತಾಯಿ, ಆ ಹೊಟ್ಟಾಗಿರ್ತಿರ್ತಕ್ಕಂಥ ಬೀರ್ ದೇವ್ರ ಹೇಳ್ತಾನ, ಏನಂತ? ನಿಮ್ಮ ಅಣ್ಣ ತಂದಿರ್ತಕ್ಕಂಥ ಬುತ್ತಿ ನೋಡಿ ಹಿಗ್ಗಬೇಡ, ಬಾಳ ಖುಷಿ ಪಡಬೇಡ, ಬಾಳ ಆನಂದ ಆಗಬೇಡ, ಅದ್ರೊಳಗ ವಿಷ ಹಾಕೊಂಡ ತಂದ, ನಿಮ್ಮ ಅಣ್ಣ ವಿಷ ಹಾಕೊಂಡ ತಂದನ ಅಂತ ಹೇಳ್ದ. ಹೌದು. ಯಾರು? ಹೊಟ್ಟಾಗಿನ ಬೀರ್ ದೇವ್ರು ಹೇಳ್ತಾನ ಸೂರಾಮದೇವಿಗೆ. ಹೇಳಿದ ಕೂಡಲೇ ನಾ ಹೇಳಿದ ಜೇರ್ ಕರ್ತ ಸುಳ್ಳಿತ್ತಂದ್ರ ಅಲ್ಲಿ ಮಾರಿ ಮುಂದೆ ಬೆಕ್ಕದ ತಾಯಿ ಆ ಬೆಕ್ಕಿ ಒಗದು ನೋಡಂದಾಗ ಬೆಕ್ಕ ಗೊಬ್ಬಿತ್ತು. ಅಂದ್ರ ಬೆಕ್ಕನು ಕೂಡ ಹೊಟ್ಲಿತ್ತು. ಆ ಬೆಕ್ಕಿಗೆ ಒಂದು ತುತ್ತು ಮುರಿದು ಒಕ್ಕಡದಳು ಬೆಕ್ಕ ತಿಂದ ಕಾಂದಲ್ ಹಾಕೋತು. ಪ್ರಕರಣ. ಬೆಕ್ಕ ತಿಂದ ಕಾಂದಲ್ ಹಾಕೋತು. ಬೆಕ್ಕ ತಿಂದ ಕಾಂದಲ್ ಹಾಕೊಂಡ್ ಕೂಡಲೇನೆ ಅವಾಗ ಸೂರಾಮದೇವಿ ಅಂತಾಳ, ಯಪ್ಪ ನಮ್ಮ ಅಣ್ಣ ಎಂತ ಸುಮಾರು ಅದನು, ಎಂತ ಡೇಂಜರ್ ಅದನು, ಎಂತ ಮೋಸಗಾರ ಅದನು, ಈ ಬುತ್ತಿ ಒಳಗೆ ವಿಷ ಹಾಕೊಂಡು ನನ್ನ ಪಿಂಡ ಕೊಲ್ತಿದಲ್ಲ ಅಂತ ಹೇಳಿ ತಿಳ್ಕೊಂಡು ಸೂರಾಮದೇವಿ ಸಿಟ್ಟಿಗೇರಿ ಏನ್ ಮಾಡಿದ್ಳು, ಕೆಲವೊಂದು ಪುರಾಣ ಹೇಳ್ತಾವ, ಹಿಂದ ಹಿತ್ತಲ್ದಾಗ ಒಯ್ದು ಮುಚ್ಚಿಟ್ಟಾಳ ಅಂತ ಹೇಳ್ತಾರ, ಒಯ್ದು ನದಿಯಾಗ ಚೆಲ್ಲಾಳ ಅಂತ ಹೇಳಿ ಒಂದು ಪುರಾಣ ಹೇಳ್ತದ. ಇದನ್ನೆಲ್ಲ ತಟ್ಟಿ ಬಿಡು. ಇನ್ನ ಹ್ಯಾಂಗ ಆಗ್ಯದ ಕೇಳಿದ್ರ, ನೀ ಮಾಡಿದ ನೀನೇ ಉಣ್ಣು ನೀಡಬೇಡ, ನೀ ಮಾಡಿದ ನೀನೇ ಉಣ್ಣು ನೀಡಬೇಡ ಯಾರಿಗೆ, ಉಂಡು ಉಳಿದಿದಾಗಲ್ಲ ತಮ್ಮ ತಗದಿಡು ನಿನಗ ಬರ್ತದ ಯಾರಿಗೆ ಹೇಳಿ. ಆ ಏನ್ ಮಾಡೋದ್ ಕೇಳಿದ್ರೆ ಜಗತ್ತು ಗುರು ರೇವಣಿಸಿದ್ದ ಗುರುಗಳ ಮಾಯ ರೂಪದಿಂದ ಆ ನಾರಾಯಣಗೌಡ ತಂದಿರ್ತಕ್ಕಂಥ ಬುತ್ತಿ, ಮಾಯ ರೂಪದಿಂದ ಬುತ್ತಿ ತಗೊಂಡು ಒಯ್ದು ನಾರಾಯಣಗೌಡನ 700 ಎಮ್ಗಳಿಗೆ ಒಯ್ದು ಹಾಕಿದ. 700 ಎಮ್ಗಳು. ಹೌದು. ನಾರಾಯಣಗೌಡನು 700 ಎಮ್ಗಳಿಗೆ ಜಗದ್ಗುರು ರೇವಣಿಸಿದ್ದ 5 ಇಷ್ಟದ ಬುತ್ತಿ ಹಾಕಿದ. 700 ಎಮ್ಗಳನ್ನ ತಿಂದು ಕಂದಲ್ ಹಾಕಿದ್ರು ಪುಣ್ಯಾತ್ಮರಿ. 700 ಎಮ್ಗಳನ್ನು ಕಂದಲ್ ಹಾಕ್ಯಾವ ತಿಂದು ಕಂದಲ್ ಹಾಕ್ಯಾವ. ಯಾರು? ಆ ನಾರಾಯಣಗೌಡನ ದನಗಳಿಗೆ ನೀ ಮಾಡಿದ ನಿನ್ನೆ ಉಣ್ಣಂದ್ರ ಆ ನಾರಾಯಣಗೌಡನ ದನಗಳದಾವ. ತಂಗಿ ಮಗನಿಗೆ ಹೊಟ್ಟೆ ಖುಷಿಗೆ ಸಾಯಿ ಹೊಡಿಬೇಕಂದಿರ್ತಕ್ಕಂಥ ಬುತ್ತಿ, ತಂಗಿಗೆ ಮಗನಿಗೆ ಸಾಯಿ ಹೊಡಿಬೇಕಂದಿರ್ತಕ್ಕಂಥ ಬುತ್ತಿ ನಾರಾಯಣಗೌಡನ ದನಗಳಿಗೆ ಹಾಕಿದ. ಇಲ್ಲಿ ಏನ್ ಕೇಳುದು ನಮ್ಮ ಅಕ್ಕಗ? ಏನಪ್ಪ ಏನ್ ಕೇಳುದತ್ ಕೇಳಿದ್ರ, ಆ ಜಗತ್ತು ಗುರು ರೇವಣಿಸಿದ್ದ ಗುರುಗಳು ಆ ನಾರಾಯಣಗೌಡನ ವಿಷಾದ ಬುತ್ತಿ ಒಯ್ದು ಆ ದನಗಳಿಗೆ ಹಾಕಬೇಕಾದ್ರ ರೇವಣಿಸಿದ್ದ ಗುರುಗಳಿಗೆ ಆ ದನಗಳು ಏನು ಮಾಡಿದ್ದು? ಹೌದು. ಹಂಗ ಆ ವಿಷದ ಬುತ್ತಿ ಒಯ್ದು ದನಗಳಿಗೆ ಹಾಕ್ಬೇಕಾದ್ರೆ ರೇವಣಿಸಿದ್ದ ಗುರುಗಳು ಆ ದನಗಳ ರೇವಣಿಸಿದ್ದ ಗುರುಗಳಿಗೆ ಏನ್ ಹಂತದ ಮಾಡಿವ್ ನೀ ಹೇಳಕ್ಕ ನೋಡೋಣ. ನಿನ್ನ ತಮ್ಮ ಹೆಂಗ್ ಉತ್ತರ ಕೊಟ್ಟ ನೋಡು, ಹಿಂಗ ಉತ್ತರ ಕೊಡು ನೀ. ಹೌದು. ಇನ್ನೊಂದು ಹೇಳಕ್ಕ. ಸಾಕಷ್ಟೇ. ಅದಕ್ಕ ಬಾಳ ಮಾತಾಡಿದ ಬೇಡ. ನಮ್ಮ ಅವ್ವಾದೇವ್ರ ಮೇಲೆ ಒಂದು ಕ್ಯಾಲಿ ಹಾಡಿ ಹೆಂಗ ಮುಂದ ಅವ್ರ ಮೇಲೆ ಒಂದು ಹಾಡಿ ಮುಂದ ಹಳೆ ಮಾವ ಅಂದ್ರ ಮನಿಯೊಳಗ ಮಗ ಸಸಿ ಹ್ಯಾಂಗ ಅತ್ತಿಗಿ ಒಯ್ದು ತಾಯಿಗೆ ಹ್ಯಾಂಗ ಕೊಲ್ತಾರಂತಕ್ಕಂಥದ್ದು ಈ ಕ್ಯಾಲಿ ಒಳಗೆ ಬರ್ತದೆ. ಹೌದು.